ಅಪ್ಪಯ್ಯ ಅವ್ರ ತಮ್ಮನ ಹೆಂಡ್ತಿ ಅವ್ರ ಚಿಕ್ಕಮ್ಮ ಎಲ್ಲರನ್ನ ಕರ್ಕೊಂಬರೋವರ್ಗು ಇಲ್ಲಿಗೆ ಬರ್ಕೊಡ್ದು ಇಲ್ಲಿಗೆ ನಾನು ಮನೆ ಯಾಕಂತ ನಾನು ಬಿಡಿಸ್ಕೊಂಬಲ್ಲ ಅಷ್ಟೇ. ಹೋಗಿ ಎಲ್ಲರನ್ನೂ ಕರ್ಕೊಂಬರ್ಬೇಕು. ಅವ್ರು ಅಂದಿರಾರಲ್ಲನ ಬರಬೇಕು. ಹಿಂಗೆ ಅಂದಿದ್ವಿ ನಾವು ಅಂತೇಳಿ ಹೇಳ್ಬೇಕು ಅವ್ರ ಬಾಯಿಂದಾನ. ಕುಕ್ಕಳ ಮನ್ಮಕ್ಳೆಲ್ಲ ಬರ್ತಾರೆ ಇವ್ನಿಗಿನ್ನ ಹೇಳಕ್ಕೆ. ಗಂಡ ಹೆಂಡತಿ ಚೆನ್ನಾಗಿರಪ್ಪ ಅಂತಂದ್ರೆ ಇನ್ನು ಮನ್ಮಕ್ಳು ಬೇರೆ ಬರ್ತಾರಂತ ಎಲ್ಲರೂ ಬರ್ತಾರೇನೋ ನಿಮ್ಮ ಜೊತೆ ಸಂಸಾರ ಮಾಡೋಕ್ಕೆ. ನೀವು ಗಂಡ ಹೆಂಡತಿ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ನೀವು ಚೆನ್ನಾಗಿದ್ರೆ ಯಾರು ಬೇಡ, ಯಾವ ಅಪ್ಪನೂ ಬೇಡ, ಯಾವ ಅಮ್ಮನೂ ಬೇಡ. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಕಣ ಉಲ್ಕ. ಓ ನಿಂದು ಯಾಕ ಜಾಸ್ತಿ ಆತ್ಕಣ. ಬಾರೆ ಗಗನಮ್ಮ ನಮ್ಮಂತ ಕೊಂಡ್ ಬಾ ನೋಡು. ಯಾಕ ನೋಡಂಟಿ ಹೆಂಗೆ ಮಾತಾಡ್ತಾನೆ ನೋಡು. ಅಲ್ಲ ನೋಡು ಬಾಯಿಗೆ ಬಂದಂಗೆ ಅಲ್ಲ ಮನೆ ಬಾಕ್ಲಕ್ಕೆ ಬಂದಿರೋರ್ನ ಬಾಯಿಗೆ ಬಂದಂಗೆ ಮಾತಾಡಿರೋ ಅವಳಿಗೆ ನಂಗಾರ ಅಧಿಕಾರ ಇಲ್ವೇನೋ? ಹಾಂ ಅಧಿಕಾರ ಇಲ್ವೇನೋ ಅವಳಿಗೆ ಹಂಗಾರೆ ಮನೆ ಒಳಗೆ ಹೋಗೋದು? ಬರಬೇಡ ಅಂತ ಹೇಳ್ತಿಲ್ಲ, ನಡಿ ಒಳಕ್ಕೆ ನಡಿ ಗಗನಮ್ಮ ಹೇಳ್ತೀನಿ. ಇಲ್ಲ ಕಣತ್ತೆ, ಅವ್ರು ನನ್ನ ಮನೆ ಒಳಗೆ ಬಾ ಅಂತ ಕರೆದ್ರೇನೆ ನಾನು ಹೋಗೋದು, ಇಲ್ಲ ಅಂದರೆ ಹೋಗಲ್ಲ. ಮಳ್ಳಿ 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 ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ರಂತೆ. ನಿನ್ನಂತಾಳೆ ಕಣೆ ನೀನು. ಎಂತಾಳಂದರೆ ನೀನು ಬಾರ ಒಳಗೆ ಇಟ್ಕೊಂಡಿದ್ಯಾ ನೀನೆಲ್ಲ. ನಿಂತಾಗ ಅಂಥ ಬುದ್ಧಿ ಇರೋದು. ನಾನು ನೋಡ್ತಾ ಇದ್ದೀನಿ ಅವಾಗಿಂದ ಭಾಳ ಮಾತಾಡ್ತಿದ್ಯಾ. ನಾವು ಅವ್ರದ್ದೇ ತಪ್ಪು ಅಂತ ಮಾತಾಡಿರೆ ಬೈದರೆ ಅಲ್ಲ ನೀನು ನೋಡು ಹಿಂಗೆ ಮಾತಾಡಿರೆ ಇನ್ನೇನು ಬಗೆಹರಿಯಂಗೆ ಕಾಣಲ್ಲ ನೀನು. ಅತ್ತೆ ಸುಮ್ಮನೆ ಶಾಂತಜ್ಜರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಇಕ್ಕೆ. ಸುಮ್ಮನೆ ಯಾಕೆ ಇವಾಗ ಗಳಪ್ಪ ಹೋಗಿದ್ಲು ತಿರುಗಿ ಬಂದು ಅಂಬದು ಬೇಡ, ಊರಾಗೆಲ್ಲ ಆಡ್ಕೆ ಅಂಬದು ಬೇಡ. ಹೋಗಿ ಸುಮ್ಮನೆ ಹೋಗು ಇವಾಗ ಕರ್ಕೊಂಡು ಶಾಂತಜ್ಜರ ಮನೆಗೆ ಇಕ್ಕೆ ಗಗನ. ಏನು ಮಾಡೋಕ್ಕಾಗತ್ತೆ, ನಾನು ಬೈದು ಕರ್ಕೊಂಬಂದಿದ್ದೀನಿ. ಸರಿ ಆಯ್ತಕ್ಕ ಅಂತ ಹೇಳಿ ಪಾಪ ಅವಳು ಅರ್ಥ ಮಾಡ್ಕೊಂಡು ಬಂದವಳು ಇವತ್ತು. ಬರ್ದಂಗಂತೂ ಇಲ್ಲ ಪಾಪ. ಏನೋ ಆಗೋದಾಯ್ತು ಹೋಗೋದಾಯ್ತು, ನಾನು ಚೆನ್ನಾಗಿರ್ತೀನಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಅಂತ ಪಾಪ ಬಂದವಳೆ. ಬಂದಿದ್ರೆ ಇಂಥವೇ ಮಾತಾಡೋದು ಇವನು. ಹಾಂ ಹೇಳು, ಅವಳೇನಂತ ತಪ್ಪು ಮಾಡಿ ಅವಳು? ಯಮ್ಮ ಎಲ್ಲರೂ ನೀವು ಅವಳ ಕಡೆಗೆ ಮಾತಾಡ್ತಿದ್ರೆ ಅವಳನ್ನೇ ಅಂಬ್ತಿದ್ರೆ ಅವಳ ಕಡೆಗೆ ಮಾತಾಡ್ತೀರಾ, ನನ್ನೇ ಅಂಬ್ತೀರಾ ಎಲ್ಲರೂ ಸೇರ್ಕೊಂಡು ನೀವು. ನಾನೇನಂತ ತಪ್ಪು ಮಾಡಿದ್ದೀನಿ? ಅವ್ರು ತಾನೇ ನಾನು ಫಸ್ಟ್ ಬೈಕೊಂಡಿದ್ದು. ಹಸಿಯಾಕಿ ಟಮ್ ಟಮ್ ಇದ್ದಂಗೆ ಮಿದಿತಿಯಲ್ಲೋ ನೀನು. ನಾನು ಬೈಕೊಂಡ್ರು ಏನಾವು ಏನು ನಿನ್ನ ತಲೆ ಮೇಲೆ ಕಾಣ್ತಾವೆ, ಹಣೆ ಮೇಲೆ ಕಾಣ್ತಾವೆ, ಬೇನ್ ಮೇಲೆ ಕಾಣ್ತಾವೆ, ಯಾತ್ರ ಮೇಲೆ ಕಾಣ್ತಾ ಇದ್ದಾವೆ ಅವ್ರು ಬೈಕೊಂಡಿರೋವು? ಯಾತ್ರ ಮೇಲೆ ಕಾಣ್ತಾ ಇದ್ದಾವೆ ಅವ್ರು ಬೈಕೊಂಡಿರೋವು? ಅವ್ರು ಅಂದಿರೋದಾಗಲಿ ಆಡಿರೋದಾಗಲಿ ನಿಂದೇನ ಇರೋದೆಲ್ಗನ ಓದ್ತೆ ಇಲ್ಲದ್ದೇನ ಬಂತೆ ಏನಾಗೈತಿ ಇವಾಗ? ಅಲ್ಲ ನಾನು ಕೇಳೋಂಥ ಪ್ರಶ್ನೆಗೆ ನೀನು ಉತ್ತರ ಕೊಡು. ಅವ್ರು ಬೈಕೊಂಡವ್ರು ನಿಜ. ಅವು ನಿನ್ನ ಹಣೆ ಮೇಲೆ ಕಾಣ್ತಾ ಇದ್ದಾವೆ, ತಲೆ ಮೇಲೆ ಕಾಣ್ತಾ ಇದ್ದಾವೆ, ಯಾರಿಗೆ ಕಾಣಿಸ್ತಾ ಇದ್ದಾವೆ? ಯಾರಿಗೂ ಕಾಣಿಸಿಲ್ಲ. ಗಾಳಿ ಓದು ನಾಳೆ ಅವು ಗಾಳಿಗೆ ಹೋಗ್ಯಾವೆ. ಅವನ್ನೇ ಮನಸ್ಸಿನಾಗ ಇಟ್ಕೊಂಡು ಆಗಲ್ಲ ನೀನು ಜಗಳ ಮಾಡಿರಿ. ಈಗ ನಿಂದಿರೋದು ನಿನ್ನ ಕಾರು ಮನೆ ನಿನ್ನ ದುಡಿಯೋಂಥ ದುಡ್ಡು ಏನೋ ಓದ್ತೇನೆ ಅವ್ರು ಬೈಕೊಂಡಿದ್ಕೆ? ಇಲ್ಲ ತಾನೆ. ಇಲ್ಲದ್ದು ಯಾತನ ಬಂತೇನ? ಇಲ್ಲ ತಾನೆ. ಇರೋದು ಹೋಗಲ್ಲ, ಇಲ್ಲದ್ದು ಬರಲ್ಲ. ತಲೆ ಕೆಡಿಸ್ಕೋಬಾರ್ದು ಕಣ. ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕಪ್ಪ. ಏನು ನೀನು ಹಸಿ ಅಕ್ಕಿ ಟಮ್ ಟಮ್ ಇದ್ದಂಗೆ ಬಿದ್ದಿತಿಯಲ್ಲ. ಹೋಗು ಈ ಹುಡುಗಿಗೆ ಏನು ಹೇಳ್ಬೇಕು ಏನೋ. ಅವಳನ್ನ ಮನೆ ಒಳಗೆ ಬರಬೇಡ ಅಂತೀಯಲ್ಲ. ಅವಳೇನು ನನ್ನ ಸೊಸೆ ಯಾರನ್ನ ಹಿಂದೆ ಓಡೋಕೆ ಬಂದಿಲ್ಲ ಕಣೋ. ತವ್ರ ಮನೆಗೆ ಹೋಗಿ ಅವಳು ಏನೋ ಬೇಜಾರಂತ ಒಳಗೆ ಬಿಡ್ಕ ತೆಗಿ ತೆಡ್ಗೋಗು. ನಾನೇನಿಲ್ಲ ನೋಡತ್ತಕ್ಕ ನೋಡ್ತೀನಿ, ಕಾಪಾಳಕ್ಕೆ ಬಾರಿಸ್ಬಿಡ್ತೀನಿ ನೋಡು. ನನ್ನ ಸೊಸೆ ಮನೆ ಒಳಗಿರಲಿ. ಅವಳೇನೇನು ಯಾರಿಂದೇನೋ ಓಡೋಕೆ ಬಂದಿಲ್ಲ ಅಂತ ಹುಡುಗಿ ಅಂತ ನನಗೆ ಅದೇ ನನ್ನ ಸೊಸೆ ಮೇಲೆ ಹೆಮ್ಮೆ ಕಣೋ. ಅವಳೊಬ್ರು ತಾಗ ಹಿಂಗೆ ಇಂತಾಳಂತ ಬೆಳ್ಳಿಗೆ ಶೇಣಿಲ್ಲ ಇಂತಾಳಂತ ಊರಾಗ ಯಾರೂ ಹೇಳಿಲ್ಲ. ಏನೋ ಸಿಟ್ನಾಗ ಯಾರಪ್ಪ ಏನೋ ಅವಳು ಒಂದು ಮಾತಾಡಿರ್ಬೋದು ಬಿಟ್ರೆ, ಆದರೆ ಅಂಥ ಕೆಲಸ ಮಾಡಿಲ್ಲ ಇವಾಗಿನ ಕಾಲದಾಗೆ ಎಂಥ ಕಾಲ ಗೊತ್ತೇ? ಬಿಡು ಗಂಡ ಬಿಟ್ಟವನೇ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಮಾಡೋ ಅಂಥ ಕಾಲ. ಅಂಥದ್ರಾಗ ಈಗ ನನ್ನ ಗಂಡನೇ ಮುಖ್ಯ, ನನ್ನ ಗಂಡ ಬೇಕು ಅಂತೇಳಿ ಮನೆ ಬಾಗಿಲಿಗೆ ಬಂದವಳಲ್ಲ ಬ್ಯಾಗ್ ತಗೊಂಡು ನಿನ್ನ ನಾಸಿಕೆಗಲ್ವೇ ಅಂತಾಳನ್ನ ಬೇಡ ಅಂತೆಲ್ಲ. ಒಟ್ಟು ಬಿಟ್ಟು ಕೆಲಸ ಮಾಡೋರಾಗಿದ್ರೆ ನಿನಗೆ ಚೆನ್ನಾಗಿರ್ತಿತ್ತು. ಅದು ಇದು ಸುಳ್ಳು ಹೇಳ್ಕೊಂಡು ಅದು ಇದು ಅಲ್ಲಿಗೆ ಅಂತ ಹೇಳ್ಕೊಂಡು ನಾವು ಯಾವನ ಜೊತೆಗನ ಸುತ್ತಾರ್ಕೊಂಡು ಯಾವನ ಜೊತೆಗನ ಹೋಗಿ ಬರೋಳಾಗಿದ್ರೆ ನಿನಗೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಅವಳನ್ನ ಈ ರೀತಿ ಅದ್ರಾಗ ಮಾತ್ರ ಕರೆಕ್ಟಾಗಿ ಇದ್ದಾಳ್ಕಣು. ಅವಳನ್ನ ಇಡೀ ಊರಾಗ ಅಂತಂದ್ರೆ ಒಂದು ಬೆಳ್ಳಿ ಇಕ್ಕಿಲ್ಲ, ಒಂದು ಬೆಳ್ಳಿ ಇಕ್ಸ್ಕೊಂಡಿಲ್ಲ ಇನ್ನೂವರೆಗೂ ಅಂತ ಹೆಣ್ಣು ಮಗಳವಳು ಅಂತ ಅಣ್ಣನ ಬಿಟ್ಟಿದ್ದೀವಿ ಅಂದ್ರೆ ನನಗೆ ಅದಕ್ಕೆ ನಾವು ಸೊಸೆ ಮೇಲೆ ಹೆಮ್ಮೆ ಕಾಣು. ನನ್ನ ಸೊಸೆ ಮೇಲೆ ಅದಕ್ಕೆ ಕಾಣೋ ಪ್ರೀತಿ ನನಗೆ. ನೀನು ಮಾಡಿರೋದು ತಪ್ಪು, ಅವ್ರು ಮಾಡಿರೋದು ತಪ್ಪು. ಹಿಂಗೆ ಮನೆ ಒಳಕ್ಕೆ ಬಿಡ್ಕೋಬೇಕಷ್ಟೇ. ಹೋಗ ಮಗ ನಮ್ಮ ಹೋಗು. ಸುಮ್ಮನೆ ಯಾಕೆ ಅಂತಾಗೆ ಯಾತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವನೆಲ್ಲ ಸರಿ ಹೋಗ್ತಾನೆ. ಹೋಗು ಸುಮ್ಮನೆ ಯಾಕೆ ಕೊಟ್ಟು ತಲೆ ಕೆಡಿಸ್ಕೊಂಬದು ಬೇಡ. ಹೋಗಿ ಮನೆ ಒಳಗೆ ಹೋಗು. ಅಲ್ಲ ಸಂಗೀತತ್ತೆ, ನಾನು ಹೇಳಿ ಕರ್ಕೊಂಬಂದಿದ್ದೀನಿ. ನೀವು ಮಾತಾಡಿದ್ದು ತಪ್ಪು, ಹಿಂಗೆ ಮಾತಾಡಬಾರ್ದಾಗಿತ್ತು, ನೀವು ಚೆನ್ನಾಗಿರ್ಬೇಕಾಗಿತ್ತು ಅಂತೇಳಿ ನಾನು ಎಷ್ಟು ಬುದ್ಧಿ ಹೇಳಿ ಅವ್ರಿಗೆ ಬೈದು ಪಾಪ ಬಸಣ್ಣ ಮಾಮಗೂ ಗುಂಡಪ್ಪನಿಗೂ ಅವ್ರಿಗೆ ಬೈದಿದ್ದೀನಿ. ಪಾಪ ನನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾದ್ರೆ ಅವರು ಸುಮ್ಮನಿರೋ ಅವ್ರ ಜೀವನ ಹಾಳು ಮಾಡ್ತೀರಿ ನೀವೆಲ್ಲ ಸೇರ್ಕೊಂಡು. ನಿಮಗೆ ಬುದ್ಧಿ ಐತೆ ಮನೆ ಇಲ್ಲ ಅಂಬನೆ ಅಂತ ಹೇಳಿ ನಾನೇನೇ ಬೈಕೊಂಡು ಕರ್ಕೊಂಬಂದಿದ್ದೀನಿ. ಇವ್ನು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಎಲ್ಲರೂ ಪಾಪ ಇವ್ರದೇ ತಪ್ಪು ಅನ್ಕೊಂತಾರೆ. ಆದ್ರೆ ನೋಡಿ ಇವ್ನು ಜಂಬಾನೇ ಬಿಡಲ್ವಲ್ಲ. ಎಷ್ಟಾರ ಆಗಲಿ ಎಷ್ಟಾರ ಮಿದಿಬಾರ್ದು. ಹಂಗಮ್ಮ ಹಂಗಿದ್ರೆ ಯಾರು ಯಾತೋ ಮಾಡೋಕ್ಕಲ್ಲ, ಏನೋ ಸಾಧನೆ ಮಾಡೋಕ್ಕಲ್ಲ. ಗಂಡ ಹೆಂಡ್ತಿ ಇಬ್ರು ಗುದ್ದಾಡ್ಕೊಂಡು ಬರೀ ನೀನು ಅಲ್ಲೂ ಇಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹಿಂಗಿರ್ಬೇಕಷ್ಟೇ. ನೀನು ಏನು ಮಾಡೋಕ್ಕಲ್ಲ. ಅಪ್ಪ ಅಮ್ಮ ಸಂಪಾದನೆ ಮಾಡಿರೋದನ್ನ ಇಟ್ಕೊಂಡು ಅದನ್ನ ಮಜಾ ಮಾಡ್ಕೊಂಡು ಓಡಾಡ್ಬೇಕಷ್ಟೇ ಸ್ವಂತ ಅಂತ ಹೇಳಿ ನಿನ್ನ ಕೈಲಿ ಯಾತ ಮಾಡೋಕ್ಕಾಗಲ್ಲ. ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಮಾತ್ರ ಹೊಂದಾಣಿಕೆಯಿಂದನ ಏನೋ ಒಂದು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ. ಅಷ್ಟು ಬಿಟ್ಟರೆ ಗಂಡ ಹೆಂಡತಿ ಚೆನ್ನಾಗಿಲ್ಲ, ಮನೆಯ ಹೊಂದಾಣಿಕೆ ಇಲ್ಲ ಅಂದರೆ ಯಾರು ಏನು ಮಾಡೋಕ್ಕೂ ಆಗಲ್ಲ. ಚೆನ್ನಾಗಿದ್ರೆ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡ್ಬೋದು. ಈಗ ನೀನು ಎಷ್ಟೆಲ್ಲ ಹೇಳಿದ್ರು ನೀನು ಹಿಂಗೆ ಮಾತಾಡ್ತಿಲ್ಲ, ಎಷ್ಟು ಬೇಜಾರಾಗುತ್ತೆ ಹೇಳು ಪಾಪ.
ಅವಳು ಎಷ್ಟು ಬೇಜಾರು ಮಾಡ್ಕೊಂಬಂದು ನಾನು ಹೇಳಿ ಕರ್ಕೊಂಬಂದಿದ್ದೀನಿ. ಅದೇ ಮತ್ತೆ ಅಲ್ಲ ಎಷ್ಟೆಲ್ಲ ಏನು ಇಷ್ಟೊಂದೆಲ್ಲ ಮಾತಾಡಿ ಇಷ್ಟೊಂದೆಲ್ಲ ಹೇಳ್ತಾ ಇದೀವಿ ಅಂತ ಕಿವಿ ಕಾಕೆಂತಿಲ್ಲ. ಇವಾಗ ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರ ಅಂದಮೇಲೆ ನಾನು ಏನೋ ಇವಾಗ ಮನೆ ಒಳಗೆ ಬಿಡ್ಕೊಂತೀನಿ. ಆದರೆ ಒಂದು ಕಂಡೀಷನ್, ಅವಳು ತವ್ರ ಮನೆಗೆ ಹೋಗ್ಕೊಡ್ದು, ಅವರಪ್ಪ ಇರೋ ಅಣ್ಣ ಇರೋ ಯಾರು ಬರ್ಕೊಡ್ದು, ಹೋಗ್ಕೊಡ್ದು, ನಾನು ಹೋಗೋದಿಲ್ಲ ಅಷ್ಟೇ, ಇಲ್ಲೇ ಇರಬೇಕು. ಅವಳು ಎಲ್ಗೂ ಹೋಗ್ಕೊಡ್ದು, ಅವ್ರಿಗೆ ಫೋನಾಗಿ ಮಾತಾಡ್ಕೊಡ್ದು, ಯಾರ ಹತ್ರನೂ ಮಾತಾಡ್ಕೊಡ್ದು ಅಷ್ಟೇ. ಅದು ಹೆಂಗಲ್ಲ ಸರಿ ಹೋಗುತ್ತೆ? ಅಪ್ಪ ಅಮ್ಮನ ಮಾತಾಡಿಸ್ಬೇಡ, ಅವ್ರನ್ನ ಮಾತಾಡಿಸ್ಬೇಡ ಅಂದರೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳು? ಹಾಂ ಅಂತಾರೆ ಆಗಲಿ. ಈಗ ನೀನು ನಿಮ್ಮ ಅಪ್ಪನೇ ಅಮ್ಮನ ಮಾತಾಡಿಸ್ಬೇಡ ಅಂದ್ರೆ ನಿನಗೆ ಸಿಟ್ಟು ಬರೋಕ್ಕಿಲ್ವೇನೋ? ಹಂಗೆ ಕಾರಣ ಅವ್ರಿಗೂ ಅವ್ರ ಅಪ್ಪ ಅಮ್ಮ ಎಂಬುದು ಹಾಕಿರುತ್ತೆ. ಅದೇ ನನ್ನ ಕಂಡೀಷನ್ ಅಷ್ಟೇ. ನಾನು ಜಾಸ್ತಿ ಮಾತಾಡೋಕ್ಕೂ ಅಲ್ಲ ಕಣಜ್ಜಿ. ಅವಳು ಹೋಗ್ಕೊಡ್ದು ಅಷ್ಟಮ್ಮಂಗಿದ್ರೆ ಬರಲಿ, ಅವ್ರ ಅಣ್ಣ ಏನಾಗಲಿ ಯಾರು ಬರ್ಕೊಡ್ದು, ಇವಳು ಹೋಗ್ಕೊಡ್ದು, ನಾನು ಹೋಗಲ್ಲ ಅಷ್ಟೇ. ಏನೇ ಬರಲಿ ಅದೇನಾಗುತ್ತೆ ಆಗಲಿ ನೋಡೋಣ, ನಾವಂತೂ ಮಾತಾಡ್ಸಲ್ಲ ಅಷ್ಟೇ. ಇಷ್ಟಾಗಿ ಅವಳು ಒಪ್ಕೊಂಡು ನನ್ನ ಮನೆ ಒಳಗೆ ಬಂದರೆ ಒಂದು ಹೋಯ್ತು. ನನ್ನ ಗಂಡ ಬೇಕು ಅಂಬೋದಾದರೆ ಅವ್ರನ್ನೆಲ್ಲ ತ್ಯಾಗ ಮಾಡಿ ಬರಲಿ ಅವಳು ಅಷ್ಟೇ. ನಾನು ಬೇಕಾದ್ರೆ ಹೆಂಡ್ತಿ ಅಂತ ಒಪ್ಕೊಂಡು ನಾನು ಬೇಕಾದ್ರೆ ಚೆನ್ನಾಗಿರ್ತೀನಿ. ಅದೇ ಕಂಡೀಷನ್ ಅಷ್ಟೇ. ಕಂಡೀಷನ್ ಹಾಕಿ ನನ್ನ ಮನೆ ಒಳಗೆ ಬಿಡ್ಕೊಂತ ಇದ್ದೀನಿ. ಜಗನಮ್ಮ ಸುಮ್ಮನೆ ಹೋಗಿ, ಏನೋ ಆಗೋದಾಯ್ತು ಹೋಗೋದಾಯ್ತು, ಅದೇನಾಗುತ್ತೆ ಆಗುತ್ತೆ ಮುಂದೆ. ಅದೆಲ್ಲ ಅಂತ ಗಳಿಗೆ ಬಂದರೆ ಚೆನ್ನಾಗಾಗ್ತಾರೆ. ಇವಾಗ ಸುಮ್ಮನೆ ಹೋಗು ಒಳಕ್ಕೆ. ಸರಿ ಆಯ್ತು ಅಂತ ಒಪ್ಕೊಂಡು. ಸರಿ ಆಯ್ತು ಹೇಳು, ನಾನು ಹೋಗಲ್ಲ. ಇಲ್ಲ ಇಟ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಒಂದಾಗ ಗಳಿಗೆ ಬರೋದೇ ಇಲ್ಲ, ಒಂದಾಗ ಅಂತ ಗಳಿಗೆನೂ ಬರಲ್ಲ, ಎಂಥದ್ದು ಬರಲ್ಲ. ನನಗೆ ಅವ್ರನ್ನ ಮಾತಾಡ್ಸೋದಾಗಲಿ ಅವ್ರ ಜೊತೆ ಏನು ಮಾಡೋದಾಗಲಿ ಏನಾದರೂ ಗೊತ್ತಾಯಿತು ಅಂದರೆ ನಾನೇನು ಸುಮ್ಮನಿರೋದಿಲ್ಲ ಅಷ್ಟೇ. ನಾನು ಇಷ್ಟೇ ನಮ್ಮ ಒಂದೇ ಕಂಡೀಷನ್. ಕಂಡೀಷನ್ ಹಾಕಿದ್ಮೇಲೆ ಮುಗೀತು. ತಿರ್ಗಿ ಆಗ್ಲೆಲ್ಲ ಬದಲಾಯಿಸ ನನ್ನ ಮಗನೇ ಅಲ್ಲ. ಹೋಗ್ಕೊಡ್ದು ಮಾತಾಡ್ಸ್ಕೊಡ್ದು, ತಮ್ಮ ಆಗಲಿ ತಮ್ಮ ಹೆಂಡ್ತಿ ಆಗಲಿ ಯಾರು ಮಾತಾಡ್ಸ್ಕೊಡ್ದು, ಯಾರು ಫೋನ್ ಮಾಡಿಕೊಡ್ದು, ಯಾರು ಬರ್ಕೊಡ್ದು ಹೋಗ್ಕೊಡ್ದು ಅಷ್ಟೇ. ನಾನು ಇದ್ದಿದ್ದಂಗೆ ಹೇಳ್ತೀರ, ದಿವಸ ವರ್ಷ ಆಗುತ್ತಾ ಅದು. ಸರಿ ಆಯ್ತಪ್ಪ, ಹೆಂಗೆ ಇರ್ತೀರ ನೋಡೋಣ, ಏನು ಮಾಡೋಕ್ಕಾಗುತ್ತೆ. ಈಗ ನೀನು ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ, ಅದು ಹೆಂಗೆ ಒಬ್ಬನೇ ಹೆಂಗೆ ನೋಡ್ಕೊಂತೀಯ ಹೆಂಡ್ತಿನ ನೋಡ್ಕೆ ಅಷ್ಟೇ. ಈಗ ಯಾತು ಮಾತಾಡೋದು ಬೇಡ, ನೀನು ಅವಳೆಲ್ಲ ಯಾತು ಮಾತಾಡಬೇಡ. ಅವಳು ಹೋಗಲ್ಲ ತವ್ರ ಮನೆಗೆ, ಬರಲ್ಲ ಅಷ್ಟೇ. ಸರಿ ಆಯ್ತು ಹೇಳು. ಸರಿ ಆಯಿತು ಅಷ್ಟೇ. ತಿರ್ಗಿ ನಾನು ಜಾಸ್ತಿ ಮಾತಾಡಲ್ಲ. ತಿರ್ಗಿ ಅದು ಇದು ಮಾತಾಡೋದಾಗಲಿ, ತಿರ್ಗಿ ನಾವು ಮಾತಾಡೋದು, ನಾನು ಇಲ್ದ ಮಾತಾಡ್ಸೋದು ಹಂಗೆಲ್ಲ ಮಾಡಿದಾಳೆ ಅಂದರೆ ನಾನೇ ಸುಮ್ಮನಿರಲ್ಲ ಅಷ್ಟೇ. ನನ್ನ ಕಂಡೀಷನ್ ಅಷ್ಟೇ. ಹೋಗ್ಕೊಡ್ದು ಅಂದರೆ ಹೋಗ್ಕೊಡ್ದು, ಏನೇ ಆಗಲಿ ಏನೇ ಫಂಕ್ಷನ್ ಆಗಲಿ ಹೋಗ್ಕೊಡ್ದು. ನೋಡಪ್ಪ ಎಂಥ ಕಂಡೀಷನ್ ಆಗ್ತಾ ಇರತಕ್ಕ ಇದ್ದು ತವ್ರ ಮನೆಗೆ ಹೋಗ್ಬಾರ್ದು ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆನೇ ಕಾಣು. ತವ್ರ ಮನೆಗೆ ಹೋಗ್ಬೇಡ ಅಂದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಹೆಣ್ಮಕ್ಳು ಕಷ್ಟ ನಿನಗೇನೋ ಗೊತ್ತು, ನೀನೇನೋ ಹೇಳ್ತೀಯಾ? ಇಲ್ಲ ಕಣಜಿ ಅಷ್ಟೇ. ನಾನು ಯಾರು ಹೇಳಿದ್ರು ಕೇಳಲ್ಲ. ನಂದಂಥ ಕಂಡೀಷನ್ ಅಷ್ಟೇ. ಮತ್ತು ನನಗೆ ಎಷ್ಟು ಹೊಟ್ಟೆ ಉರಿದೋಗಿರ್ಬೇಡ, ಅದೇ ನನ್ನ ಕಂಡೀಷನ್. ನನ್ನ ಕಂಡೀಷನ್ ಮಾತ್ರ ಬದಲಾಗಲ್ಲ. ಅದೇನೇ ಆದರೂ ಪರವಾಗಿಲ್ಲ, ನಾನು ಮಾತ್ರ ಕಂಡೀಷನ್ ಬದಲಾಯಿಸಲ್ಲ ಅಷ್ಟೇ. ಅವಳು ಬಂದಮೇಲೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ನನ್ನ ಜೊತೆಗೆ ಅಷ್ಟೇ. ಗಂಡ ಅಂತಲೇ ಇರಬೇಕೆ ಹೊರತು ಅಪ್ಪ ಅಮ್ಮ ತವ್ರ ಮನೆ ಅಂತ ಬಯಸ್ಕೊಡ್ದು ಹೋಗ್ಕೊಡ್ದು ಅಷ್ಟೇ ನನ್ನ ಕಂಡೀಷನ್ನು. ಜಾಸ್ತಿ ಮಾತಾಡೋದು ಬೇಡ. ಹೋಗ್ಲೇಳಿ ಮನೆ ಒಳಗೆ ಬ್ಯಾಗ್ ತಗೊಂಡು ಹೋಗ್ಲೇಳು, ಹೋಗಗನ ಹೋಗು ಮನೆ ಒಳಕ್ಕೆ ಹೋಗು. ಆದರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ನಿಮ್ಮ ಚಿಕ್ಕಮ್ಮನ ಯಾರನ್ನೂ ಮಾತಾಡಿಸ್ಕೊಡ್ದು, ತವ್ರ ಮನೆಗೆ ಹೋಗ್ಕೊಡ್ದು. ನಾನು ಈಗ ಬೇಕಾ ಋತು ಅಕ್ಕವ್ರ ಮನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು ಕರ್ಕೊಂಡು ಹೋದ್ರೆ ಮಾತ್ರ ಬರ್ಬೇಕು ನೀನು. ಈಗ ನಿನ್ನ ಒಬ್ಬಳನ್ನೇ ಕಳಿಸಿದ್ನಲ್ಲ ಬಿಡು, ಹೋಗಿ ಬರಲಿ ಅಂತ ಆವಾಗಲೇ ಈ ಮಾತುಗಳೆಲ್ಲ ಬಂದಿದ್ದು. ನಾನು ಈ ಪಟ್ಟು ಕಳಿಸಲ್ಲ. ಹೋಗಂಗಿದ್ರೆ ನನ್ನ ಜೊತೆಗೆ ಬರ್ಬೇಕು ನೀನು ಎಲ್ಗೆ ಹೋದ್ರೂ ಅಷ್ಟೇ. ನಿಮ್ಮ ಒಬ್ಬಳು ಎಲ್ಗೂ ಹೋಗ್ಕೊಡ್ದು. ಹೋಗಿರೋದಕ್ಕೆ ಇವೆಲ್ಲ ಬಂದಿರೋದು. ಅದೇ ಮತ್ತೆ ಸರಿ ಆಯ್ತು ಹೇಳಪ್ಪ, ನೀ ಮಾಡೋಕ್ಕಾಗುತ್ತೆ. ಗಂಡು ಬೇಕಂದ್ರೆ ಅವೆಲ್ಲ ತ್ಯಾಗ ಮಾಡಲೇಬೇಕು. ಹೆಣ್ಮಕ್ಳು ತವ್ರ ಮನೇನೂ ತರ್ಕೋಬೇಕು, ಅಣ್ಣ ತಮ್ಮಗಳನ್ನೆಲ್ಲ ತರ್ಕೋಬೇಕು, ಅಕ್ಕ ತಂಗಿಯವ್ರನ್ನೆಲ್ಲರನ್ನೂ ದೂರ ಮಾಡ್ಕೋಬೇಕು. ಗಂಡು ಬೇಕು ಅಂದ್ರೆ ಇನ್ನೇ ಮಾಡೋದು. ಹೆಣ್ಮಕ್ಳಿಗಂತ ಕಷ್ಟ ಅಲ್ಲಪ್ಪ. ಏನು ಗಗನ ತಿಳಿತೆ ನಾನು ಹೇಳ್ತಿರೋದು? ಸರಿ ಆಯ್ತು. ನಮ್ಮನೇನು ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ. ನನ್ನ ತಮ್ಮನಾಗಲಿ ತಮ್ಮ ಹೆಂಡ್ತಿನಾಗಲಿ ಯಾರನ್ನೂ ಮಾತಾಡ್ಸಲ್ಲಪ್ಪ, ಯಾರನ್ನೂ ಮಾತಾಡ್ಸಲ್ಲ. ನಾನು ಒಬ್ಬಳು ಹೋಗೋದು ಇಲ್ಲ. ಒಬ್ಬಳೆಲ್ಲ ಹೋಗಿ ಹಿಂಗೆಲ್ಲ ಅನುಭವಿಸಿದ್ದೀನಲ್ಲ, ಹೋಗಲ್ಲ ಹೇಳಿಬಿಟ್ಟು ನಾನು ಯಾಕೆ ಹೋಗೋಣ, ಒಬ್ಬಳೇ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಕಂಡೀಷನ್ ಹಾಕಿ ಗಗನನ ಮನೆ ಒಳಗೆ ಬಿಡ್ಕೊಂಡಿದ್ದೀನಿ. ತವ್ರ ಮನೆಗೆ ಹೋಗ್ಕೊಡ್ದು, ಅಣ್ಣ ತಮ್ಮನ್ನು ತಮ್ಮ ಹೆಂಡ್ತಿನೂ ಮಾತಾಡ್ಸ್ಕೊಡ್ದು, ಅಪ್ಪನ ಚಿಕ್ಕಮ್ಮನ ಯಾರು ಮಾತಾಡಿಸ್ಕೊಡ್ದು, ಅವ್ರ ಮನೆಯಾಗ್ಲಾರನ್ನ ತವ್ರ ಮನೆಗೆ ಹೋಗ್ಕೊಡ್ದು, ಅವರು ಬರ್ಕೊಡ್ದು, ಫೋನ ಮಾತಾಡ್ಕೊಡ್ದು ಅಷ್ಟೇ. ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ. ತಿರ್ಗಿ ನಾನು ಜಾಸ್ತಿ ಮಾತಾಡೋಕ್ಕಲ್ಲ. ಇದೇ ನನ್ನ ಕಂಡೀಷನ್. ಒಬ್ಬಳನ್ನೇ ಕಳಿಸಿರೋದಕ್ಕೆ ಈ ರೀತಿ ಬಂದಿರೋದು. ಒಬ್ಬಳನ್ನೇ ಕಳಿಸ್ತಿ ಆಗ್ಲಲ್ಲ, ನೀನು ಬರಲ್ಲ ಅಂತ. ಅದಕ್ಕೆ ಮತ್ತೆ ನಾನು ಹೋದ್ರೆ ಮಾತ್ರ ನನ್ನ ಜೊತೆ ಬರ್ಬೇಕು, ನಾನು ಹೋಗಲಿಲ್ಲ ಅಂದ್ರೆ ಬರ್ಕೊಡ್ದು ಆ ರೀತಿ ಅಷ್ಟೇ. ಇದು ನನ್ನ ಕಂಡೀಷನ್. ನೋಡ್ತಾ ಇರಿ ಫ್ರೆಂಡ್ಸ್, ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಈಗ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.